ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ತರದ್ದು ವಜೈನಲ್ ಡಿಸ್ಚಾರ್ಜ್ ಅಥವಾ ಲೀಕ್ ಆಗ್ತಾ ಇತ್ತು ಅಂತಂದ್ರೆ, ನೀರ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದ್ರೆ ನೀವು ದಯವಿಟ್ಟು ನಿಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಮೊನ್ನೆ ಒಂದು ಪೇಷಂಟ್ ನಮ್ ಕ್ಲಿನಿಕ್ ಬಂದಿದ್ರು, ನೀರ್ ಲೀಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಚೆಕ್ ಮಾಡಿದಾಗ ಅದು ವೈಟ್ ಡಿಸ್ಚಾರ್ಜ್ ಇನ್ಫೆಕ್ಷನ್ ಇತ್ತು. ಸೊ ಈ ಇನ್ಫೆಕ್ಷನ್ ಇಂದ ಒಂದೊಂದ್ಸತಿ ಒಬ್ಬೊಬ್ಬರಿಗೆ ಪ್ರೀಟರ್ಮ್ ಲೇಬರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಇನ್ಫೆಕ್ಷನ್ ಅನ್ನು ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಇನ್ಫೆಕ್ಷನ್ ಇದ್ರೆ ನಾವು ಟ್ರೀಟ್ ಮಾಡ್ಬಿಟ್ಟು ವಜೈನಲ್ ಡಿಸ್ಚಾರ್ಜ್ ಕಡಿಮೆ ಆಗುವಾಗೆ ಮಾಡಬಹುದು. ಬಟ್ ಒಂದು ವೇಳೆ ಗರ್ಭಕೋಶ ಒಳಗಡೆ ಇರುವ ನೀರು ಹೊರಗಡೆ ಬರ್ತಾ ಇದೆ, ಲೀಕ್ ಆಗ್ತಾ ಇದೆ ಅಂತ ಅಂದ್ರೆ ಆ ಮಗು ಸುತ್ತಲಿರುವ ಸ್ಟರೈಲ್ ಎನ್ವೈರನ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ಈ ಸ್ಟರೈಲ್ ಎನ್ವೈರನ್ಮೆಂಟ್ ಹೋಯ್ತು ಅಂತಂದ್ರೆ ನಾವು ಆ ಮಗುವನ್ನ ಡೆಲಿವರಿ ಮಾಡ್ಲೇಬೇಕಾಗತ್ತೆ 24 ಅವರ್ಸ್ ಒಳಗಡೆ. ಇಷ್ಟು ದಿನ ಪ್ರೆಗ್ನೆನ್ಸಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಈ ಸಣ್ಣ ಮಿಸ್ಟೇಕ್ ಅನ್ನು ಮಾಡಿ ನಿಗ್ಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನಿಮ್ಗೆ ಯಾವುದೇ ತರದ್ದು ಲೀಕ್ ಇತ್ತು, ನೀರ್ ಡಿಸ್ಚಾರ್ಜ್ ಇತ್ತು, ವಜೈನದಿಂದ ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ ಗೈನಕಾಲಜಿಸ್ಟ್ ತೋರಿಸ್ಕೊಂಡ್ಬಿಟ್ಟು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಈ ವಿಡಿಯೋನ ಆದಷ್ಟು ಗರ್ಭಿಣಿಯರಿಗೆ ಶೇರ್ ಮಾಡ್ಕೊಳ್ಳಿ.